ಪೌರಾಯುಕ್ತ ಜಗರೆಡ್ಡಿ ಕಾರ್ಯವೈಖರಿಗೆ ಗರಂ ಆದ ಶಾಸಕ ಟಿ ರಘುಮೂರ್ತಿ. ಕಾರ್ಯವೈಖರಿ ತೆಗೆದುಕೊಳ್ಳದಿದ್ದರೆ ನಿರ್ದಾಕ್ಷಿಣ್ಯ ಕ್ರಮದ ಎಚ್ಚರಿಕೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ನಗರಸಭೆ ಆಡಳಿತ ವೈಖರಿ ಬಗ್ಗೆ ಸಾರ್ವಜನಿಕರ ದೂರಿನ ಮೇರೆಗೆ ನಗರಸಭೆಯ ಆಡಳಿತ ಅಧಿಕಾರಿಯಾಗಿರುವ ಜಿಲ್ಲಾಧಿಕಾರಿ ವೆಂಕಟೇಶ್ ಸಮ್ಮುಖದಲ್ಲಿ ಶಾಸಕ ಟಿ ರಘುಮೂರ್ತಿ ನೇತೃತ್ವದಲ್ಲಿ ತಾಲೂಕಾ ಕಚೇರಿ ಸಭಾಂಗಣದಲ್ಲಿ ನಗರಸಭೆ ಅಧಿಕಾರಿಗಳ ಸಭೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಶಾಸಕರು ಪೌರಾಯುಕ್ತ ಜಗರೆಡ್ಡಿ ಸೇರಿದಂತೆ ನಗರಸಭೆಯ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪೌರಾಯುಕ್ತ ಜಗರೆಡ್ಡಿ ಕಾರ್ಯವೈಖರಿಗೆ ಅಸಮಾಧಾನಗೊಂಡು ಗರಂ ಆದ ಅವರು ನಗರದ ಸ್ವಚ್ಛತೆ, ಇಸ್ವತ್ತು ಸೇರಿದಂತೆ ಹಲವು ಸಮಸ್ಯೆಗಳನ್ನು ಹೊತ್ತು ಸಾರ್ವಜನಿಕರು ನಗರಸಭೆಗೆ ಬಂದರೆ ಅವರನ್ನ ಸೌಜನ್ಯಯುತವಾಗಿ ಮಾತನಾಡಿಸದೆ ಅವರ ವಿರುದ್ಧವೇ ಜಗಳ ಮಾಡಿಕೊಂಡು ದೂರುಗಳನ್ನು ನನ್ನ ಗಮನಕ್ಕೆ ಬಂದಿದ್ದು, ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ನಗರಸಭೆ ಆಡಳಿತದ ಬಗ್ಗೆ ನಗರದ ಸಾರ್ವಜನಿಕರಲ್ಲಿ ಅಸಮಾಧಾನ ಉಂಟಾಗಿದ್ದು, ಈಗಾಗಲೇ ನಗರಸಭೆ ಸದಸ್ಯರ ಅಧಿಕಾರಾವಧಿ ಮುಗಿದಿರುವುದರಿಂದ ಜಿಲ್ಲಾಧಿಕಾರಿಗಳೇ ಆಡಳಿತ ಅಧಿಕಾರಿ ಆಗಿರುತ್ತಾರೆ. ಇನ್ನು ಮುಂದೆ ಪ್ರತಿ ತಿಂಗಳು ಸಭೆ ನಡೆಸುತ್ತೇನೆ. ಜನಸಂಪರ್ಕ ಸಭೆಗಳನ್ನು ನಗರಸಭೆ ಆವರಣದಲ್ಲಿ ಏರ್ಪಡಿಸಿ ಸಾರ್ವಜನಿಕರು ಮತ್ತೆ ದೂರು ನೀಡಿದರೆ ಪೌರಾಯುಕ್ತರ ವಿರುದ್ಧ ಸ್ಥಳದಲ್ಲಿಯೇ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರೆಹನ್ ಪಾಷಾ, ಜಿಲ್ಲಾಧಿಕಾರಿ ವೆಂಕಟೇಶ್ ಸೇರಿದಂತೆ ನಗರಸಭೆ ಸಿಬ್ಬಂದಿ ವರ್ಗ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್, ಪ್ರಜಾಪ್ರಭ ಟಿವಿ, ಚಳ್ಳಕೆರೆ. ನಮಗಿಷ್ಟೇನೆ, ನೀವು ಕೆಲವು ಕೆಲಸ ಮಾಡೋರಿಗೆ ಎನ್ಕರೇಜ್ ಮಾಡಬೇಕು, ಕೆಲಸ ಮಾಡಿದ್ದರಿಗೆ ಪನಿಷ್ ಮಾಡಬೇಕು, ಅವ್ರ ಸೂಕ್ಷ್ಮತೆನ ಅರಿಬೇಕು. ಅರ್ಥ ಆಯ್ತಾ? ಕೆಲವರು ಸಿಕ್ಕಾಬಟ್ಟೆ ನಮ್ಗೆ ಅರೆಸ್ಟ್ ಮಾಡ್ತಾರೆ ಇವ್ರಂತ ಅದೇ 15 ಜನ ಔಟ್ಸೋರ್ಸ್ ಇದೆ ಅಂತ ಅದೇ ಹೇಳ್ತಾ ಇದ್ದೆ ನಾನು. ಅವ್ರಿಗೆ ಟಾರ್ಗೆಟ್ ಕೊಡ್ತೀವಿ, 10 days 15 days ಕೊಡೋಣ, ಮಾಡ್ಲಿಲ್ಲ ಅಂದ್ರೆ ಟರ್ಮಿನೇಟ್ ದಟ್ ಫೆಲೋ. ಈಗ 10 ವರ್ಷದಲ್ಲಿ ಇದ್ಕೊಂಡು ಅವನು ರೆವಿನ್ಯೂ ಕಲೆಕ್ಷನ್ ಮಾಡಲ್ಲ. ನಿಮ್ಗೆ ರೆವಿನ್ಯೂ ಬಂದ್ರೆ ತಾನೇ ಏನಾದ್ರು ಕೆಲಸ ಮಾಡಕ್ಕಾಗುತ್ತೆ ಸಾರ್ವಜನಿಕರು. ರೆವಿನ್ಯೂ ಇಲ್ಲಾಂದ್ರೆ ಕೆಲಸ ಎಲ್ಲಿ ಮಾಡ್ತೀರಿ ನೀವು? ಈ ಟರ್ಮಿನೇಟ್ ಮಾಡಿದ ಒಂದು 4 ಜನಕ್ಕೆ ಬುದ್ಧಿ ಬರ್ತದ ಅವಾಗ. ಔಟ್ಸೋರ್ಸ್ ಅಲ್ಲಿ ಎಷ್ಟೋ ಜನ ಕೆಲಸ ಬೇಕು ಅಂತ ಕೇಳ್ಕೊಂಡ್ ಬರ್ತಾರೆ ಸರ್. ಇವ್ರು 10 ವರ್ಷ 15 ವರ್ಷ ಇದ್ಕೊಂಡು ಮಾಡ್ಲಿಲ್ಲ ಅಂದ್ರೆ ಏನ್ ಬಿಟ್ಕೋಬೇಕು ಅವ್ರು? ನಾವು ಟರ್ಮಿನೇಟ್ ಮಾಡಿ ಹೊಸಬ್ರು ತಗೊಳ್ಬೇಡಿ, ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ. ಈಗ ಈ ಮೀಟಿಂಗ್ ಅಲ್ಲಿ ಎಲ್ಲ ಮಾಡಿ ಅವ್ರಿಗೆ ಒಂದು ನೋಟಿಸ್ ಮಾಡಿ ನೆಕ್ಸ್ಟ್ ಇದರಲ್ಲಿ ಆಕ್ಷನ್ ಇನಿಷಿಯೇಷನ್. ಅರ್ಥ ಆಯ್ತಾ? ನೆಕ್ಸ್ಟ್ 1 month ಗೆ ಒಂದು ಮೀಟಿಂಗ್. ಯಾಕಂದ್ರೆ ಡಿಸಿ ಅವರನ್ನೇ ಅಡ್ಮಿನಿಸ್ಟ್ರೇಟಿವ್ ಇರೋದ್ರಿಂದ ನಾವು ಮಂತ್ಲಿ ನೀವು ಮಾಡ್ತೀರಲ್ಲ ಜನರಲ್ ಬಾಡಿ ಮೀಟಿಂಗ್, ಅದ್ರ ಬದಲು ನಾನೇ ಮೀಟಿಂಗ್ ಮಾಡ್ತೀವಿ. ನೀವು ಪಬ್ಲಿಕ್ ಜೊತೆ ಒಳ್ಳೆ ವಿಶ್ವಾಸ ಬಾಂಧವ್ಯ ಇಟ್ಕೊಂಡು ಎಲ್ಲವೂ ರಾತ್ರಿ ನೀವೇನು ಮಾಡೋಕ್ಕಾಗಲ್ಲ. ರಾತ್ರಿ ಏನೋ ಕೋಟಿಗಟ್ಟಲೆ ತಂದಿಲ್ಲ, ಒಂದೇ ಸರಿ ಆಗಲ್ಲ. ಬಟ್ ನೀವು ವಿಶ್ವಾಸ ಇಟ್ಕೋಬೇಕಲ್ಲ ಜನ ಜೊತೆ. ನೀವು ಹೋಗ್ತಾ ಇದ್ರೆ, ಬರ್ತಾ ಇದ್ರೆ, ಅವ್ರ ಸಮಸ್ಯೆ ಏನು ಅಂತ ಕೇಳ್ತಾ ಇದ್ರೆ ಮಾಡ್ಬೋದಲ್ಲ. ಪ್ರತಿ ಸಾರಿ ಮಳೆ ಬಂದಾಗ 100 ಕಾಲ್ ಬರ್ತಾವ ನಾನು ಇಲ್ಲಿಂದ. ಇದೆಲ್ಲ ಅಲ್ಲ, ಟ್ರಾನ್ಸ್ಪರೆನ್ಸಿ ಇರ್ಬೇಕ್ರಿ. ಟ್ರಾನ್ಸ್ಪರೆನ್ಸಿ ಇರ್ಬೇಕು. ಬರ್ತದ ಬರ್ಲಿ, ನಿಮ್ಮನ್ನ ಏನ್ ಮಾಡ್ತಾರೆ, ಬೇರೆ ಕಡೆ ನೌಕರಿ ಸಿಗ್ತದ ನಿಮಗೆ ಅಲ್ವಾ? ಎಲ್ಲ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತದೆ ನಿಮಗೆ. ಎಷ್ಟಂತ ಎದುರ್ಕೊಂಡು ಮಾಡ್ತೀರಿ? ಕರೆಕ್ಟಾಗಿ ಇದ್ಬಿಡಿ, ಒಂದು ರೂಲ್ ಮಾಡಿಬಿಡಿ. ನಿಮ್ಮನ್ನ ಅಕ್ಸೆಪ್ಟ್ ಮಾಡೋದು ಬಿಡೋದು ಇದು ಬೇರೆ. ಅರ್ಥ ಆಯ್ತಾ? ನಿಮ್ದು ಹೆಂಗಿದಪ್ಪ ಅಂದ್ರೆ ಎದುರ್ಕೊಳ್ಳೋರಿಗೆ ಎದುರ್ಕೊಂಡ್ಬಿಡ್ತೀರಿ. ಅವ್ರಿಗೆ ಹೇಳ್ಬಿಟ್ಟು ಮಾಡಿಸ್ಕೊಡ್ಬೇಕಂತ. ಅರ್ಥ ಆಯ್ತಾ? ಇಲ್ಲ ಅವ್ರು ಬಂದಿಲ್ಲ, ಬೈಕ್ಬಿಟ್ಟು ಮಾಡಿದ್ದಲ್ಲ. ಇವಾಗ ಏನ್ ಕಮಿಷನರ್ ಹೇಳಿದ್ರೆ ಇಂಜಿನಿಯರಿಂಗ್ ಸೆಕ್ಷನ್ ನೀವು ಏನಮ್ಮ ಬೇರೆದು ನೀವು ನೋಡಿ ವೀಕ್ಲಿ ಒನ್ಸ್ ಬರ್ರಿ, ಬಂದು ಏನಿದೆ ಹೇಳ್ಬಿಡ್ರಿ, ಹೇಳ್ಕೊಡ್ರಿ, ಸ್ವಲ್ಪ ದಿವಸ ಹೇಳ್ರಿ, ಆಮೇಲೆ ನೋಡ್ತೀನಿ ನಾನು. ದಿವಸದಿಂದ ಇದ್ದಾರೆ ಮತ್ತೆ ಪಬ್ಲಿಕ್ಸ್ ಕಂಪ್ಲೇಂಟ್ಸ್ ಇದೆ ಅಂತ ಹೇಳಿ. ಆದ್ರೂ ಕೆಲವ್ರು ಏನಿದೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ರೀಪ್ಲೇಸ್ಮೆಂಟ್ ಬರಲಿಲ್ಲ. ರೀಪ್ಲೇಸ್ಮೆಂಟ್ ಬಂದಿದ್ದು ಅಟ್ಲೀಸ್ಟ್ ಅಲ್ಲೇ ಇರೋರನ್ನು ಬೇಕಾದ್ರೆ ಮತ್ತೆ ಕೆಲವ್ರನ್ನ ಕರ್ಸ್ಕೊಂಡು ನಾವು ಮಾಡೋಂಥ ಪರಿಸ್ಥಿತಿ ಉದ್ಭವ ಆಗುತ್ತೆ. ಹಾಗಾಗಿ ನೀವು ಏನು ರಿಪ್ಲೇಸ್ ಮಾಡ್ತೀವಿ, ಇವಾಗ ಇವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ನೀವು ಆಕ್ಷನ್ ಏನು ತಗೋತೀರಿ ನಾನು ಅಕ್ಸೆಪ್ಟೆಡ್. ಯಾಕಂದ್ರೆ ನಿಮ್ಗೆ ಗೊತ್ತಾಗ್ತದಲ್ಲ ನೋಡಿ. ಯಾಕಂದ್ರೆ ಎಲ್ಲರೂ ಕೂಡ ಏನಾಗ್ಬಿಟ್ಟಿದೆ ಮಾಡೋನು ಕೂಡ ಬೇರೆ ಲೀಡರ್ಗಳು, ಕೌನ್ಸಿಲರ್ಗಳು, ಇನ್ನೊಬ್ಬರು. ನಾವು 50 ಕೋಟಿನಲ್ಲೇ 5 ಕೋಟಿ ನಾನು ಇದು ಕೊಟ್ಟಿದ್ದೀನಿ. ಎಸ್ಟಿಮೇಟ್ ಮಾಡ್ಬಿಟ್ಟು ಕಳಿಸಿ ಓಕೆ. ನೆಕ್ಸ್ಟ್ ಚಳ್ಳಕೆರೆ ನಗರದ ಕಾನೂನು ಸುವ್ಯವಸ್ಥೆ ಕಾಪಾಡೋ ದೃಷ್ಟಿಯಿಂದ ಚಳ್ಳಕೆರೆ ನಗರ ಕೂತ್ಕೊಳ್ಳಿ. ಚಳ್ಳಕೆರೆ ನಗರದ ಏನಾಗ್ಬೇಕಿದು ಅಂದಾಜು ಪಟ್ಟು ತಯಾರಿಸಿ 20 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಮಾಡೋಂಥ ಕೆಲಸ. ಇದು ಎಷ್ಟು ಬರ್ತವೆ? 307 ಮನೆಗಳು ಮನೆ ಕನೆಕ್ಷನ್ ಆಗ್ತವೆ. 6301 ಯಂತ್ರದ ಗುಂಡಿ, ಮ್ಯಾನುವಲ್ ಅಲ್ಲ ಇದು, ಮ್ಯಾನುವಲ್ ಅಂತಿದ್ರು. ಇದನ್ನ ಯಂತ್ರದ ಗುಂಡಿಗಳು, ಯಂತ್ರದ ಮುಖಾಂತರ
ಕ್ಲೀನ್ ಮಾಡೋಂಥ ಗುಂಡಿಗಳು 6,301 ಯಂತ್ರದ ಗುಂಡಿಗಳು, 12,307 ಮನೆಗಳಿಗೆ ಇದು ಸಂಪರ್ಕ ಕೊಡೋಂಥ ವ್ಯವಸ್ಥೆ. ಆಮೇಲೆ ಅದರಲ್ಲಿ 170 ಕಿಲೋಮೀಟ್ರು 70.25 ಕಿಲೋಮೀಟ್ರು ಉದ್ದ ಇರ್ತಕ್ಕಂಥದ್ದು. ಆಮೇಲೆ ಗೊರ್ಲಗಟ್ಟೆ ರಸ್ತೆಯ ರೈಲ್ನಗರದ ಹತ್ರ 12 ಮೀಟರ್ ವ್ಯಾಸದ ವೆಟ್ವೆಲ್ ಹಾಗೂ ಸಂಬಂಧಿಸಿದ ಘಟಕಗಳನ್ನು ನಿಲ್ಲಿಸೋದು. ಇವೆಲ್ಲ ಡೀಟೇಲ್ಸ್ ನಿಮಗೆಲ್ಲ ಕಾಪಿಗಳು ಕೊಡ್ತಾರೆ, ಆಯ್ತಾ? ಆಮೇಲೆ ಮಾಹಿತಿನೂ ಬೇಕಾದ್ರೆ ಕೊಡ್ತಾರೆ. ಇವೆಲ್ಲ ಕಾಪಿಗಳು ನಿಮ್ಮೆಲ್ಲ ಮಾಧ್ಯಮದವರಿಗೆಲ್ಲ ಕೊಡ್ತಾರೆ. ಬುಲೆಟ್ ಪಾಯಿಂಟ್ಸ್ ಎಲ್ಲ ಇದೆ. ಆಮೇಲೆ ಏನೇನು ಪ್ರಾವಿಷನ್ ಅಂತ ಇದೆ ಇದನ್ನ ಕೊಟ್ಬಿಡಿ. ಇದೆಲ್ಲ ಇದನ್ನ ಈ ಮಾಹಿತಿ ಎಲ್ಲ ಬರಗಾಲ ಬಂತು, ಆವಾಗ ಬಂದಂತ ಸಂದರ್ಭದಲ್ಲಿ ನೆಕ್ಸ್ಟ್ ಇದರಲ್ಲಿ ಮಾಡ್ತೀವಿ, ಯಾಕಂದ್ರೆ ಬರಗಾಲ ಇದೆ, ಅಷ್ಟು ಹಣ ಒದಗಿಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವಾಗ ಇದು ಮಾಡಿದ್ರು. ಮತ್ತೆ ಸರ್ಕಾರ ಬದಲಾವಣೆ ಆಯ್ತು. ನಾನು 2ನೇ ಬಾರಿ ಶಾಸನ ಆದಾಗ ಕೂಡ ಮಾಡ್ಲಿಕ್ಕೆ ಆಗಲಿಲ್ಲ. ಮತ್ತೆ ಈಗ 3ನೇ ಬಾರಿ ಆದಾಗ 2 ವರ್ಷ ಸತತವಾಗಿ ಅದಕ್ಕೆಲ್ಲ ಏನು ವ್ಯವಸ್ಥೆ ಬೇಕೋ ಎಲ್ಲ ಬೇರೆ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಇರ್ಬೋದು, ಬೇರೆ ಸಂದರ್ಭದಲ್ಲಿ ಇರ್ಬೋದು, ಮೀಟಿಂಗ್ಗಳಲ್ಲಿ ಇರ್ಬೋದು, ಎಲ್ಲ ನಾವು ಸರ್ಕಾರಕ್ಕೆ ನಮ್ಮ ಈಗಿನ ಮುಖ್ಯಮಂತ್ರಿಗಳಿಗೆ, ಸಂಬಂಧಪಟ್ಟ ಸಚಿವರಿಗೆ ಮತ್ತು ಇಲಾಖೆಗೆ ಎಲ್ಲ ಮನವರಿಕೆ ಮಾಡಿ ಈಗ ನಿನ್ನೆ ತಾನೇ 198 ಕೋಟಿಗಳಿಗೆ ಇದು ಒಳಚರಂಡಿ ವ್ಯವಸ್ಥೆ ಮಂಜೂರಾಗಿದೆ ಕ್ಯಾಬಿನೆಟಲ್ಲಿ. ಜೊತೆಗೆ ಇದಕ್ಕಿಂತ ಪೂರ್ವದಲ್ಲಿ STP ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದಕ್ಕೆ ಸಂಬಂಧಿಸಿದಂತೆ ಅದಾಗಲೇ ಟೆಂಡರ್ ಆಗಿದೆ 15 ಕೋಟಿ 16 ಲಕ್ಷ. ಅದನ್ನು ಟೆಂಡರ್ ಆಗಿ ಈಗೇನು ವರ್ಕ್ ಆರ್ಡರ್ ಕೂಡ ಹಂತಕ್ಕೆ ಬಂದಿದೆ. ಒಟ್ಟಾರೆಯಾಗಿ 213 ಕೋಟಿ 16 ಲಕ್ಷದ ಒಂದು ಕಾಮಗಾರಿ ನಗರಸಭೆಗೆ ಸಂಬಂಧಿಸಿದಂತೆ ಸರ್ಕಾರದಿಂದ ಮಂಜೂರಾಗಿದೆ. ನಾನು ಈ ಸಂದರ್ಭದಲ್ಲಿ ನಾನೆಲ್ಲ ನಮ್ಮ ಮುಖ್ಯಮಂತ್ರಿಗಳು ಇರ್ಬೋದು, ಉಪಮುಖ್ಯಮಂತ್ರಿ ಇರ್ಬೋದು, ನಮ್ಮ ಸಂಬಂಧಪಟ್ಟ ಸಚಿವರು ಇರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿರ್ಬೋದು, ಆರ್ಥಿಕ ಇಲಾಖೆ ಅಧಿಕಾರಿಗಳಿರ್ಬೋದು, ನಮ್ಮ ಡೆಪ್ಟಿ ಕಮಿಷನರ್, ಅಂದರೆ ಇದಕ್ಕೆಲ್ಲನೂ ಕೂಡ ಇಲ್ಲಿರ್ತಕ್ಕಂಥ ನಗರಸಭೆ ಸದಸ್ಯರು ಇರ್ಬೋದು, ಕಾಲಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡಿ. ಯಾಕಂದರೆ ಇದು ಒಂಥರ ದೊಡ್ಡ ಒಂದು ಪ್ರಾಜೆಕ್ಟ್ ಇದು. ಆಮೇಲೆ ಇದು ಮಂಜೂರಾಗಬೇಕಂದ್ರೆ ಎಲ್ಲ ಹಂತದ ನಮ್ಮ ಏನು ನಗರಸಭೆ ಅಧಿಕಾರಿಗಳು, ಕಮಿಷನರ್ಗಳು ಇದ್ದಂಥ ಸದಸ್ಯರು ಕಾಲಕ್ಕೆ ಏನು ಅವರಿಗೆ ರೆಸಲ್ಯೂಷನ್ ಮಾಡಿಕೊಡ್ಬೇಕು, ಏನು ಕೊಡಬೇಕು, ಏನು ಮಾಹಿತಿ ಕೊಡಬೇಕು, ಎಲ್ಲದನ್ನು ಕೊಡೋದ್ರ ಮುಖಾಂತರ ಇದು ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಈಗಿನ ಜಿಲ್ಲಾಧಿಕಾರಿ ಇರ್ಬೋದು, ಅವರ ಇಲ್ಲಿರ್ತಕ್ಕಂಥ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ಎಲ್ಲ ಸೇರಿ ಇದಕ್ಕೆ ಕಾರಣಕರ್ತರಾಗಿದ್ದಾರೆ. ಅದಕ್ಕೆಲ್ಲರಿಗೂ ಕೂಡ ನಮ್ಮ ಸರ್ಕಾರ ಸೇರಿ ಮುಖ್ಯಮಂತ್ರಿಗಳಿಂದ ಕೆಳಗಿನ ಹಂತದಿಂದ ಹಿಡಿದು ನಗರಸಭೆಯಿಂದ ಹಿಡಿದು ಸಾರ್ವಜನಿಕರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಮೊದಲೇದಾಗಿ ಸಲ್ಲಿಸ್ತೇನೆ. ಇನ್ನು 9 MLD ಅಲ್ಲ, 9 MLD ಸಾಮರ್ಥ್ಯದ ನಿರ್ವಹಣಾ ಘಟಕ STP ಅದನ್ನ ಈಗಾಗಲೇ ಟೆಂಡರ್ ಆಗಿದೆ. ಈಗ 198 ಲಕ್ಷಕ್ಕೆ ಇವರು ಸುಮಾರು 170 ಕಿಲೋಮೀಟರ್ ಆಗ್ತಾರೆ ನಗರದಲ್ಲಿ. ಇಷ್ಟೇ ಅಂತ ಲೆಂತ್ ಎಲ್ಲ ರಸ್ತೆಗಳು ಮಾಡಬೇಕಲ್ಲ. ಹೊಸ ಲೇಔಟ್ಗಳಲ್ಲಿ ಇವಾಗ ಯುಟಿಲಿಟಿ ಪ್ರಾವಿಷನ್ ಇದೆ. ಹಳೆಯವು ಯಾವೆಲ್ಲ ಇತ್ತು, ಯಾರು ನಮಗೆ ಎಕ್ಸಿಸ್ಟಿಂಗ್ ಹಳೆ ರೋಡ್ಗಳು ಒಳಗಡೆ ಇರ್ತಕ್ಕಂಥ ಸ್ಲಮ್ ಏರಿಯಾದಲ್ಲಿ ಇರ್ಬೋದು, ಕೆಲವೊಂದು ಬಹಳ ಸಣ್ಣ ರಸ್ತೆಗಳಿದೆ, ಎಲ್ಲ ಪ್ರತಿಯೊಂದಕ್ಕೂ ಕೂಡ